ಶ್ರೀಮಾತ್ರೇ ನಮಃ. ಈ ದಿನ ನಾನು ಮಾರ್ಗಶಿರ ಮಾಸದ ಗುರುವಾರಗಳಲ್ಲಿ ಮಹಾಲಕ್ಷ್ಮಿಯನ್ನು ಪೂಜಿಸುವಂಥ ಪದ್ಧತಿಯ ಬಗ್ಗೆ ತಮ್ಮೊಂದಿಗೆ ನನಗೆ ತಿಳಿದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವುದಕ್ಕಾಗಿ ಬಂದಿದ್ದೇನೆ. ಸಾಮಾನ್ಯವಾಗಿ ಮಹಾಲಕ್ಷ್ಮಿಯ ಪೂಜೆ ಮಾಡುವುದಕ್ಕಾಗಿ ಶುಕ್ರವಾರ ಬಹಳ ಪ್ರಶಸ್ತವಾದ ದಿನ ಅನ್ನೋದು ಎಲ್ಲರ ನಂಬಿಕೆ. ಆದರೆ ಮಾರ್ಗಶಿರ ಮಾಸದಲ್ಲಿ ಮಾತ್ರ ಗುರುವಾರದ ದಿವಸ ಮಹಾಲಕ್ಷ್ಮಿಯನ್ನು ಪೂಜಿಸುವುದು ಶ್ರೇಯಸ್ಕರ ಅನ್ನೋದು ಮೊದಲಿನಿಂದಲೂ ನಂಬಿಕೊಂಡು ಬಂದಂಥ ಒಂದು ವಿಚಾರ ಆಗಿರ್ತದೆ. ಈಗಾಗಲೇ ನಾನು ಮಹಾವಿಷ್ಣು ಅಂದರೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಮಾಸಗಳಲ್ಲಿ ನಾನು ಮಾರ್ಗಶಿರ ಮಾಸವಾಗಿದ್ದೇನೆ ಅಂತ ಹೇಳಿದ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಅದೇ ರೀತಿ ಮಾರ್ಗಶಿರ ಮಾಸದಲ್ಲಿ ಮಹಾಲಕ್ಷ್ಮಿಯ ಪೂಜೆ ಮಾಡುವುದು ಸಹ ಬಹಳ ಶ್ರೇಯಸ್ಕರವಾಗಿದೆ. ಅದರಲ್ಲಿ ವಿಶೇಷವಾಗಿ ಗುರುವಾರದ ದಿವಸ ಮಹಾಲಕ್ಷ್ಮಿಯನ್ನು ಪೂಜಿಸುವಂಥ ಪರಿಪಾಠ ಇದೆ. ಕೆಲವರು ಮೊದಲನೇ ಗುರುವಾರದಿಂದ ಆದಿಯಾಗಿ ಮಾರ್ಗಶಿರ ಮಾಸದ ಎಲ್ಲ ಗುರುವಾರಗಳಲ್ಲಿ ಮಹಾಲಕ್ಷ್ಮಿಯನ್ನು ಪೂಜಿಸುವ ಪದ್ಧತಿ ಇಟ್ಕೊಂಡಿರ್ತಾರೆ. ಇನ್ನು ಕೆಲವರು ಎರಡನೇ ಗುರುವಾರದಿಂದ ಈ ಪೂಜೆಯನ್ನು ಆರಂಭಿಸಿ ಮಾರ್ಗಶಿರ ಮಾಸದ ಎಲ್ಲ ಗುರುವಾರಗಳಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ ಪುಷ್ಯ ಮಾಸದ ಮೊದಲನೇ ಗುರುವಾರದಂದು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುವುದರ ಮೂಲಕ ಪೂಜೆಯನ್ನು ಸಂಪನ್ನಗೊಳಿಸ್ತಾರೆ. ಆ ರೀತಿ ಮಾಡುವವರು ಎರಡನೇ ವಾರದಲ್ಲಿ ಮಹಾಲಕ್ಷ್ಮಿಗೆ ಅನ್ನ ಮತ್ತು ತೊವ್ವೆಯನ್ನು ಮಾಡಿ ಅದರಿಂದ ನಿವೇದನೆ ಮಾಡ್ತಾರೆ. ಮೂರನೇ ವಾರದಲ್ಲಿ ಅಪೂಪ ಪಾಯಸಗಳ ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾರೆ. ನಾಲ್ಕನೇ ವಾರದಲ್ಲಿ ಚಿತ್ರಾನ್ನವನ್ನು ಸಮರ್ಪಣೆ ಮಾಡ್ತಾರೆ. ಹಾಗೂ ಐದನೇ ವಾರದಲ್ಲಿ ಅಪೂಪಗಳಿಂದಲೂ ಕಡುಬಿನಿಂದಲೂ ದೇವಿಯನ್ನು ಆರಾಧಿಸುವ ಪದ್ಧತಿ ಇದೆ. ಅಲ್ಲದೆ 7 ಎಳೆಗಳಿಂದ ಕೂಡಿದಂಥ 7 ಗ್ರಂಥಿಗಳಿಂದ ಯುಕ್ತವಾದ ಒಂದು ದಾರವನ್ನು ದೇವಿಗೆ ಸಮರ್ಪಣೆ ಮಾಡಿ ಅದನ್ನು ಪ್ರಸಾದ ರೀತಿಯಲ್ಲಿ ಕೈಯಲ್ಲಿ ಧರಿಸುವಂಥ ಕೊರಳಲ್ಲಿ ಧರಿಸುವಂಥ ಪದ್ಧತಿಯೂ ಸಹ ಇದೆ. 7 ಜನ ಸುವಾಸನೆಗಳನ್ನು ಆವಾಹಿಸಿ ಅವರಿಗೆ ಫಲತಾಂಬೂಲ ಸಮರ್ಪಣೆ ಮಾಡುವ ಪದ್ಧತಿಯೂ ಇದೆ. ಇದ್ಯಾವುದೂ ಇಲ್ಲದೆ ಹೋದರೂ ಸಹ ನಾವು ನಮ್ಮ ಮನೆಯಲ್ಲಿ ಇರುವಂಥ ಒಂದು ಮಹಾಲಕ್ಷ್ಮಿಯ ಬಿಂಬಕ್ಕಾಗಲಿ ಅಥವಾ ಚಿತ್ರಪಟಕ್ಕಾಗಲಿ ಭಕ್ತಿಯುತವಾಗಿ ನಮಗೆ ತಿಳಿದಂಥ ರೀತಿಯಲ್ಲಿ ಮಹಾಲಕ್ಷ್ಮಿಯನ್ನು ಅಂದರೆ ವೇದೋಕ್ತ ಮಂತ್ರಗಳು, ಶ್ರೀ ಸೂಕ್ತ ಆಗಲಿ, ಅಂಬ್ರಣಿ ಸೂಕ್ತವಾಗಲಿ ಅದರಿಂದ ಪೂಜೆ ಮಾಡಬಹುದು. ಅಥವಾ ಪುರಾಣೋಕ್ತ ಮಂತ್ರಗಳಿಂದಾಗಲಿ ಅಥವಾ ಸಂಪ್ರದಾಯ ಪದಗಳು, ದಾಸರ ಕೀರ್ತನೆಗಳಿಂದಾಗಲಿ ದೇವಿಯನ್ನು ಸ್ತೋತ್ರ ಮಾಡಿ ಕುಂಕುಮಾರ್ಚನೆ ಮಾಡಿ ನಮಗೆ ತಿಳಿದ ರೀತಿಯಲ್ಲಿ ಆಕೆಗೆ ಸಾಧ್ಯವಾದಂಥ ಫಲತಾಂಬೂಲವನ್ನು ಅಥವಾ ಇನ್ಯಾವುದೋ ಪಾಯಸ ಪರಮಾನ್ನದ ನೈವೇದ್ಯವನ್ನು ಸಮರ್ಪಣೆ ಮಾಡಿದ ಮೇಲೆ ಆಕೆಯಲ್ಲಿ ಅನನ್ಯ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಆರತಿಯನ್ನು ಬೆಳಗಿ ಪೂಜೆಯ ಸಂಪನ್ನ ಮಾಡಬಹುದು. ಯಾವುದೇ ರೀತಿಯಿಂದಾಗಲಿ ಗುರುವಾರಗಳಲ್ಲಿ ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಮಾರ್ಗಶಿರ ಮಾಸದಲ್ಲಿ ಪೂಜೆ ಮಾಡಬೇಕು. ಇದಕ್ಕೊಂದು ವ್ರತಕಥೆಯು ಕೂಡ ಭವಿಷ್ಯೋತ್ತರ ಪುರಾಣದಲ್ಲಿ ಪ್ರಸಕ್ತಿ ಇರುವುದರ ಬಗ್ಗೆ ಕೂಡ ಹೇಳ್ಕೊಳ್ತಾರೆ. ಅಂದರೆ ಮಧುಪುರಿ ಅನ್ನೋ ಪಟ್ಟಣದಲ್ಲಿ ಒಬ್ಬ ಸೋಮಯಾಜಿ ಅನ್ನೋ ಬ್ರಾಹ್ಮಣ ಇರ್ತಾನೆ. ಆತನಿಗೆ 2 ಪತ್ನಿಯರಿರ್ತಾರೆ. ವಿಧಿವಶಾತ್ ಮೊದಲನೇ ಪತ್ನಿ ಮೃತಳಾದ ಮೇಲೆ ಆ ಮೊದಲನೇ ಪತ್ನಿಯ ಮಗಳನ್ನ ಆಕೆಯ ಮಲತಾಯಿ ಬಹಳ ತಾತ್ಸಾರ ಭಾವನೆಯಿಂದ ನೋಡ್ತಾ ಇರ್ತಾಳೆ. ಆ ಮಗಳು ತನಗೆ ಯಾವ ಮನ್ನಣೆಯೂ ದೊರೆಯೋದಿಲ್ಲ ಅಂತ ತಿಳಿದುಕೊಂಡು ಮನೆಯ ಎಲ್ಲ ಕೆಲಸಗಳನ್ನು ನಿವರ್ತಿಸಿ ಆದ ಮೇಲೆ ತನ್ನ ಸ್ನೇಹಿತೆಯರೊಂದಿಗೆ ಒಂದು ಸಲ ನದಿ ತೀರಕ್ಕೆ ಹೋದಾಗ ಅಲ್ಲಿ ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿ ವ್ರತದ ಪೂಜೆ ನಡೆಯುತ್ತಿರುವುದನ್ನು ನೋಡಿ ಅವಳಿಗೆ ಏನೋ ಒಂದು ವಿಧವಾದ ಭಕ್ತಿ ಉಂಟಾಗಿ ತಾನೂ ಸಹ ಆ ಪೂಜೆಯಲ್ಲಿ ಭಾಗವಹಿಸಿ ಒಂದು ಮಡಕೆಯನ್ನು ತೆಗೆದುಕೊಂಡು ಮನೆಗೆ ಬಂದು ಅದನ್ನು ಧಾನ್ಯ ರಾಶಿಯ ಮೇಲೆ ಇಟ್ಟು ಪೂಜಿಸಲು ಆರಂಭಿಸ್ತಾಳೆ. ಆದರೆ ಯಾವುದೋ ಸಿಟ್ಟಿನಿಂದಾಗಿ ಆ ಮಲತಾಯಿಯು ಆ ಪೂಜೆಯನ್ನು ಅಲ್ಲಿಗೆ ಭಂಗ ಬರುವಂತೆ ಮಾಡಿ ಆ ಮಡಿಕೆಯನ್ನು ಒಡೆದು ಹಾಕ್ತಾಳೆ. ಅದಾದ ಮೇಲೆ ಅವರಿಗೆ ಆಹಾರಕ್ಕೆ ಕೂಡ ಮಾರ್ಗ ಇಲ್ಲದೆ ಬಹಳ ಕಷ್ಟಪಡ್ತಾರೆ. ನಂತರ ತಾವು ಮಾಡಿದಂಥ ಅಪಚಾರವನ್ನು ತಿಳಿದುಕೊಂಡು ಮಗಳೊಂದಿಗೆ ಸೇರಿ ತಾನು ಸಹ ಆ ವ್ರತವನ್ನು ಆಚರಣೆ ಮಾಡುವುದರೊಂದಿಗೆ ಮತ್ತೆ ಲಕ್ಷ್ಮಿಯ ಅನುಗ್ರಹವನ್ನು ಪಡೆದುಕೊಳ್ತಾರೆ. ಈ ಒಂದು ವ್ರತಕಥೆಯು ಸಹ ಹೇಳಿಕೊಳ್ಳುವಂತಹ ಪದ್ಧತಿ ಇದೆ. ಇದು ಕುಂತಿ ದೇವಿಗೆ ಕೃಷ್ಣನು ನಿರೂಪಿಸಿದ ರೀತಿಯಲ್ಲಿ ಭವಿಷ್ಯೋತ್ತರ ಪುರಾಣದಲ್ಲಿ ಈ ಒಂದು ವ್ರತಕಥೆಯು ನಿರೂಪಿತವಾಗಿರ್ತದೆ. ಈ ವ್ರತಕಥೆಯನ್ನು ಸಹ ಹೇಳಿಕೊಳ್ಳಬಹುದು. ನಾವು ನಮ್ಮ ಮನೆಯಲ್ಲಿ ಇದರ ಪದ್ಧತಿ ಇಲ್ಲ ಈ ರೀತಿ ವಿಚಾರ ಮಾಡುವವರು ದಯಮಾಡಿ ಪೂಜೆ ಮಾಡೋದಕ್ಕೆ ಯಾವುದೇ ಆಚರಣೆ ಅಥವಾ ಪರಂಪರೆ ನಿರ್ಬಂಧ ಇರುವುದಿಲ್ಲ. ನಿಮಗೆ ಕಲಶ ಸ್ಥಾಪನೆ ಮಾಡೋದು ಅಥವಾ ದೋರಕವನ್ನು ಧಾರಣೆ ಮಾಡೋದು ಈ ಥರದ ಬಗ್ಗೆ ನಿಮಗೆ ನಿರ್ಬಂಧ ಅಂತ ಅನಿಸಿದಲ್ಲಿ ಮಹಾಲಕ್ಷ್ಮಿಯ ಬಿಂಬಕ್ಕೆ ಅಥವಾ ಮಹಾಲಕ್ಷ್ಮಿಯ ಭಾವಚಿತ್ರಕ್ಕೆ ಗುರುವಾರಗಳಂದು
ವಿಶೇಷವಾಗಿ ಪೂಜೆ ಮಾಡುವುದರಲ್ಲಿ ಯಾವುದೇ ನಿರ್ಬಂಧ ಇರುವುದಿಲ್ಲ. ಎಲ್ಲ ಆಸಕ್ತರು ಮಾರ್ಗಶಿರ ಮಾಸದ ಗುರುವಾರಗಳಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ ಆಕೆಯ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗ್ರಿ ಅಂಥೇಳಿ ಕೇಳ್ಕೊಳ್ತಾ ನನ್ನ ಮಾತುಗಳಿಗೆ ಮಂಗಳ ಹಾಡುತ್ತೇನೆ. ಶ್ರೀಮಾತ್ರೇ ನಮಃ.